ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಡಾಕ್ಟರ್ ದಿವೇಶ ಮಾತಾಡ್ತಿರೋದು. ಡೇ 4 ಸೀರೀಸ್ ಟಾಪಿಕ್ ಏನಂದರೆ ಅನಿಮಿಯನ್ ಪ್ರೆಗ್ನೆನ್ಸಿ. ಹಾಗಂದರೆ ಪ್ರೆಗ್ನೆನ್ಸಿಯಲ್ಲಿ ರಕ್ತಹೀನತೆ ಮುಖ್ಯ ಕಾರಣ ಐರನ್ ಕೊರತೆಯಿಂದ ಆಗುತ್ತೆ. ಸೊ ಹಿಮೋಗ್ಲೋಬಿನ್ 8.5 ಇದ್ದರೆ ಅದು ನಾರ್ಮಲ್ ರಕ್ತಹೀನತೆ ಅಂತ ಹೇಳ್ತಾರೆ. ಅದಕ್ಕಿಂತ ಕಡಿಮೆ ಇದ್ದಾಗ ಏನೇನು ಮೆಡಿಸಿನ್ ತೊಗೊಬೇಕು ಅಂತ ನೋಡೋಣ ಬನ್ನಿ. ಫಸ್ಟು ಫೆರೋಸ್ ಸಲ್ಫೇಟ್ 200 mg, ಇದು ಐರನ್ ಟ್ಯಾಬ್ಲೆಟು ಆ್ಯಂಡ್ ರಕ್ತದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮತ್ತು ದಿನಕ್ಕೊಮ್ಮೆ ಊಟ ನಂತರ ತೊಗೊಬೇಕಿದು. ನಂಬರ್ 2 ಫೋಲಿಕ್ ಆ್ಯಸಿಡ್ 5 mg, ಇದೇನು ಯೂಸ್ ಅಂದರೆ ಮಗುವಿನ ಮೆದುಳು ಮತ್ತು ನರಗಳು ಬೆಳವಣಿಗೆ ತುಂಬ ಮುಖ್ಯವಾಗುತ್ತೆ ಮತ್ತು ಹೊಸ ರಕ್ತಗಳನ್ನು ನಿರ್ಮಾಣಕ್ಕೆ ಸಹಾಯ ಮಾಡುತ್ತೆ. ನಂಬರ್ 3 ವಿಟಮಿನ್ ಸಿ 500 mg, ಇದು ಐರನ್ ಹೆಚ್ಚಿಸುತ್ತದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಯಾರಿಗೆ ಓರಲಿಂದ ಟ್ಯಾಬ್ಲೆಟ್ ತೊಗೊಳಕ್ಕಾಗದೇ ಇರೋರು ಮತ್ತು ಹಿಮೋಗ್ಲೋಬಿನ್ 7ಕ್ಕಿಂತ ಕಡಿಮೆ ಇರೋರು, ಆವಾಗ ಇಂಜೆಕ್ಷನ್ IV ರೂಟಿಂದ ಐರನ್ 200 mg 100 ml ಸಲೈನ್ ಬಾಟಲ್ನಲ್ಲಿ ತೊಗೊಬೇಕು. ಅದು ಹಾಸ್ಪಿಟಲ್ನಲ್ಲೇ ತೊಗೊಬೇಕು ನೀವು. ಆ್ಯಂಡ್ ಕನ್ಕ್ಲೂಷನ್ ಬಂದ್ಬಿಟ್ಟು, ಪ್ರೆಗ್ನೆನ್ಸಿ ಅನಿಮಿಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಸಮಯಕ್ಕೆ ಚಿಕಿತ್ಸೆ ಮಾಡಿದರೆ ತಾಯಿ ಮತ್ತು ಮಗು ಇಬ್ಬರು ಸುರಕ್ಷಿತವಾಗಿ ಇರ್ತಾರೆ. ಸೊ ಇನ್ನೂ ಆರೋಗ್ಯ ಮಾಹಿತಿಗಾಗಿ ಡಾಕ್ಟರ್ VIP ಹೆಲ್ತ್ ಟಿಪ್ಸು ಫಾಲೋ ಮಾಡಿ.